ಹಾಯ್ ಎಲ್ಲರಿಗೂ. ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನ ಶುರು ಮಾಡುವ. ಇವತ್ತಿನ ಈ ವಿಡಿಯೋದಲ್ಲಿ ಅಲಂಕಾರ ಪ್ರಿಯೆ ಅಂದ್ರೆ ಶೃಂಗಾರ ಪ್ರಿಯೆ ದೇವಿಯ ಬಗ್ಗೆ ತಿಳಿಯೋಣ. ಭಕ್ತರು ಇಲ್ಲಿ ದೇವಿಗಾಗಿ ಕನ್ನಡಕ, ಚಪ್ಪಲಿ, ವಾಚುಗಳನ್ನ ನೀಡುತ್ತಾರೆ. ದೇವಿಯು ಈ ವಸ್ತುಗಳಿಂದಾಗಿ ಪ್ರಸನ್ನಲಾಗುತ್ತಾಳೆ ಅನ್ನುವಂಥದ್ದು ನಂಬಿಕೆ. ಹಾಗಾದ್ರೆ ಈ ವಿಶೇಷ ದೇವಾಲಯ ಎಲ್ಲಿದೆ ಮತ್ತು ಈ ದೇವಾಲಯದ ವಿಶೇಷತೆ ಏನು ಎಂಬುದನ್ನ ತಿಳಿಯೋಣ. ನಮ್ಮ ದೇಶದಲ್ಲಿ ವಿಶೇಷತೆಗಳಿಂದ ಕೂಡಿದ ಅನೇಕ ದೇವಾಲಯಗಳನ್ನ ನಾವು ಕಾಣಬಹುದು. ಅಂತಹ ಒಂದು ದೇವಾಲಯ ಇದು ಕೂಡ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲಿದೆ. ಇಲ್ಲಿರುವ ದೇವಿ ದೇವಸ್ಥಾನದಲ್ಲಿ ಭಕ್ತರು ಪ್ರಸಾದ ಅರ್ಪಿಸುವ ಬದಲು ಚಪ್ಪಲಿ, ಸ್ಯಾಂಡಲ್, ಗಡಿಯಾರ ಮತ್ತು ಕನ್ನಡಕಗಳಂತಹ ವಸ್ತುಗಳನ್ನ ಅರ್ಪಿಸುತ್ತಾರೆ. ಈ ದೇವಸ್ಥಾನದಲ್ಲಿ ದೇವಿಯನ್ನ ಬಾಲ ರೂಪದಲ್ಲಿ ಪೂಜಿಸಲಾಗುತ್ತೆ. ಆದ್ದರಿಂದ ಭಕ್ತರು ದೇವಿಯನ್ನ ತಮ್ಮ ಮಗಳೆಂದು ಭಾವಿಸಿ ವಿವಿಧ ವಸ್ತುಗಳನ್ನ ಅರ್ಪಿಸುತ್ತಾರೆ. ಈ ದೇವಾಲಯ ಮತ್ತು ಅದರೊಂದಿಗೆ ಸಂಬಂಧಿಸಿದ ಕೆಲವೊಂದು ಕುತೂಹಲಕಾರಿ ವಿಷಯಗಳನ್ನ ತಿಳಿಯೋಣ. ಮೊದಲೇ ಹೇಳಿದ ಹಾಗೆ ಇದು ಮಧ್ಯಪ್ರದೇಶದ ಭೋಪಾಲ್ನ ಕೋಲಾರ್ ಪ್ರದೇಶದಲ್ಲಿ ಬೆಟ್ಟದ ಮೇಲೆ ಇರುವಂತಹ ದೇವಾಲಯ. ಇಲ್ಲಿ ಮಾತಾ ಸಿದ್ಧಿದಾತ್ರಿಯನ್ನ ಬಾಲ ರೂಪದಲ್ಲಿ ಪೂಜಿಸಲಾಗುತ್ತೆ. ಈ ದೇವಾಲಯವನ್ನ ಜೀಜಾಬಾಯಿ ಮಾತಾ ದೇವಸ್ಥಾನ ಎಂದು ಕರೆಯಲಾಗುತ್ತೆ. ಬಾಲ ರೂಪದಲ್ಲಿರುವುದರಿಂದ ಭಕ್ತರು ದೇವಿಯನ್ನ ತಮ್ಮ ಮಗಳೆಂದು ಭಾವಿಸಿ ಪೂಜೆಯನ್ನ ಮಾಡುತ್ತಾರೆ ಮತ್ತು ದೇವಿಯ ಕೃಪೆ ತಮ್ಮ ಮೇಲೆ ಉಳಿಯಲೆಂದು ಚಪ್ಪಲಿ, ಸ್ಯಾಂಡಲ್, ಗಡಿಯಾರ ಮತ್ತು ಕನ್ನಡಕಗಳಂತಹ ವಸ್ತುಗಳನ್ನ ಅರ್ಪಿಸುತ್ತಾರೆ. ವಿದೇಶದಿಂದಲೂ ಭಕ್ತರು ದೇವಿಗೆ ಶೃಂಗಾರ ಸಾಮಗ್ರಿಗಳನ್ನ ಕಳುಹಿಸುತ್ತಾರೆ. ಜೀಜಾಬಾಯಿ ದೇವಸ್ಥಾನದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಈ ದೇವಾಲಯಕ್ಕೆ ತುಂಬಾ ದೀರ್ಘವಾದ ಇತಿಹಾಸ ಏನು ಇಲ್ಲ. ಅಂದ್ರೆ ಸುಮಾರು 30 ವರ್ಷಗಳ ಹಿಂದೆ ಪಂಡಿತ್ ಓಂ ಪ್ರಕಾಶ್ ಈ ದೇವಾಲಯವನ್ನ ಸ್ಥಾಪಿಸಿದರು ಅಂತ ನಂಬಲಾಗಿದೆ. ಅವರು ದೇವಿಯ ಈ ಬಾಲ ರೂಪವನ್ನ ಇಲ್ಲಿ ಸ್ಥಾಪಿಸಿದ್ದರು. ಕಾಲಕ್ರಮೇಣ ಈ ದೇವಾಲಯದ ಖ್ಯಾತಿ ಹರಡಿತು ಮತ್ತು ಭಕ್ತರ ಆಸೆಗಳೆಲ್ಲ ಇಲ್ಲಿ ಈಡೇರಿದ ಕಾರಣ ಈ ದೇವಾಲಯದ ಮಹತ್ವ ಇನ್ನೂ ಕೂಡ ಹೆಚ್ಚಾಯಿತು. ಈಗ ಪ್ರತಿದಿನ ಸಾವಿರಾರು ಭಕ್ತರು ಮಾತೆಯ ಬಾಲರೂಪದ ದರ್ಶನಕ್ಕಾಗಿ ಬರುತ್ತಾರೆ ಮತ್ತು ನವರಾತ್ರಿಯಲ್ಲಿ ಇಲ್ಲಿ ಭಕ್ತರ ದಂಡೆ ಇರುತ್ತೆ ಅಂತ ಹೇಳ್ಬಹುದು. ಇನ್ನು ಈ ದೇವಿ ಕೆಲವೊಮ್ಮೆ ತನ್ನ ಭಕ್ತರಿಗೆ ಕೋಪಗೊಳ್ಳುತ್ತಾಳೆ ಎಂಬ ನಂಬಿಕೆ ಕೂಡ ಇದೆ. ಆಗ ಅವಳನ್ನ ಸಮಾಧಾನ ಪಡಿಸಲು ದಿನಕ್ಕೆ ಹಲವು ಬಾರಿ ವಿಶೇಷವಾದ ಶೃಂಗಾರವನ್ನ ಮಾಡಲಾಗುತ್ತೆ ಮತ್ತು ಆಧುನಿಕ ಅಲಂಕಾರ ವಸ್ತುಗಳನ್ನ ಸಹ ಅರ್ಪಿಸಲಾಗುತ್ತೆ. ಇನ್ನು ಮಗಳ ಸೇವೆಯಲ್ಲಿ ಯಾವುದೇ ಕೊರತೆಯಾಗದಂತೆ ಇಲ್ಲಿ ವಿಶೇಷ ಕಾಳಜಿಯನ್ನ ವಹಿಸಲಾಗುತ್ತೆ. ಈವರೆಗೆ ದೇವಿಗೆ 15 ಲಕ್ಷಕ್ಕೂ ಹೆಚ್ಚು ಬಾರಿ ಶೃಂಗಾರ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಇದು ಒಂದು ದಾಖಲೆ ಅಂತಾನೆ ಹೇಳ್ಬೋದು. ಅಂದ್ರೆ 15 ಲಕ್ಷಕ್ಕಿಂತಲೂ ಹೆಚ್ಚಿನ ಬಾರಿ ದೇವಿಯನ್ನ ಶೃಂಗಾರ ಮಾಡಲಾಗಿದೆ. ಭಕ್ತರು ದೇವಿಗೆ ಅರ್ಪಿಸುವ ಚಪ್ಪಲಿ ಮತ್ತು ಸ್ಯಾಂಡಲ್ಗಳನ್ನ ನಂತರ ನಿರ್ಗತಿಕರಿಗೆ ಅದನ್ನ ನೀಡಲಾಗುತ್ತೆ. ಇದು ಜೀಜಾಬಾಯಿ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ. ಇಂತಹ ಕುತೂಹಲಕಾರಿ ವಿಡಿಯೋಗೋಸ್ಕರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡೋದಕ್ಕೆ ಮರಿಬೇಡಿ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.